ಕುರ್ಚಿ ಕಿತ್ತಾಟದ ನಡುವೆ ಬ್ಯಾನರ್ನಲ್ಲೂ ಕೂಡ ಬಣ ರಾಜಕೀಯ ಮುಂದುವರೆದಿದೆ. ಅಂದ್ರೆ ಎಂಥ ಚೀಪ್ ಪಾಲಿಟಿಕ್ಸ್ಗೆ ಇವತ್ತಿನ ದಿನದ ರಾಜಕಾರಣ ಬಂದು ನಿಂತಿದೆ ಅನ್ನೋದನ್ನ ಗಮನಿಸಬಹುದು. ಜಿಲ್ಲಾಧ್ಯಕ್ಷರ ಹುಟ್ಟುಹಬ್ಬದ ಬ್ಯಾನರ್ನಲ್ಲಿ ಡಿಕೆಶಿ ಫೋಟೋನ ಇಲ್ಲ. ನೀವು ನೆನಪಿಸ್ಕೊಳ್ಬಹುದು, ಕೆಲವು ದಿನಗಳ ಹಿಂದೆ ಪೊಲೀಸ್ ಇಲಾಖೆಯ ಒಂದು ಕಾರ್ಯಕ್ರಮವಾದಾಗಲೂ ಕೂಡ ಡಿಕೆ ಶಿವಕುಮಾರ್ ಅವರ ಫೋಟೋ ಇರಲಿಲ್ಲ ಬ್ಯಾನರ್ನಲ್ಲಿ. ಧಾರವಾಡ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅನಿಲ್. ಅವರ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಡಿಕೆಶಿ ಅವರ ಫೋಟೋ ಮಿಸ್ಸಿಂಗ್ ಆಗಿತ್ತು. ಎಲ್ಲ ನಾಯಕರ ಫೋಟೋಗಳ ನಡುವೆ ಡಿಕೆಶಿ ಫೋಟೋ ಕಾಣಿಸ್ತಾನೆ ಇರಲಿಲ್ಲ. ಅನಿಲ್ ಕುಮಾರ್ ಬಳಗ ಡಿಕೆಶಿ ಫೋಟೋವನ್ನ ಬ್ಯಾನರ್ನಲ್ಲಿ ಹಾಕ್ಸಿರ್ಲಿಲ್ಲ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಹ್ಯಾಪಿ ಬರ್ತ್ಡೇ ಅನಿಲ್ ಕುಮಾರ್ ಪಾಟೀಲ್ ಅಭಿಮಾನಿ ಬಳಗ ಹುಬ್ಬಳ್ಳಿ. ಅಲ್ಲಿ ಸಂತೋಷ್ ಲಾಡ್ ಫೋಟೋ ಇದೆ, ಪರಮೇಶ್ವರ್ ಅವರ ಫೋಟೋ ಇದೆ, ಪ್ರತಿಯೊಬ್ಬರ ಫೋಟೋಗಳಿದ್ದಾವೆ ಬ್ಯಾನರ್ನಲ್ಲಿ. ಡಿಕೆ ಶಿವಕುಮಾರ್ ಅವರ ಫೋಟೋ ಇರಲಿಲ್ಲ. ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಯಾರ ಬಳಗ ಅಂತ ಹೇಳಿ. ಈ ಹಿಂದೆ ಪೊಲೀಸ್ ಇಲಾಖೆಯ ಒಂದು ಕಾರ್ಯಕ್ರಮದಲ್ಲೂ ಕೂಡ ಐ ಥಿಂಕ್ ಪೊಲೀಸರಿಗೆ ಹೊಸ ಕ್ಯಾಪ್ ಏನೋ ವಿತರಣೆ ಮಾಡಿದ್ರು. ಆ ಕಾರ್ಯಕ್ರಮದಲ್ಲೂ ಕೂಡ ಬ್ಯಾನರ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಫೋಟೋ ಇರಲಿಲ್ಲ. ಅದಾದ್ಮೇಲೆ ಏನೋ ಕಟ್ ಅಂಡ್ ಪೇಸ್ಟ್ ಮಾಡಕ್ ಹೋದ್ರು, ಮತ್ತೆ ಅದು ಆಭಾಸ ಆಗುತ್ತೆ, ಇನ್ನೇನೋ ಇಶ್ಯೂ ಆಗುತ್ತೆ ಅಂತ ಅದನ್ನ ಹಾಗೆ ಮುಚ್ಚಿಬಿಟ್ರು. ಇಲ್ಲಿ ಕೆಪಿಸಿ ಅಧ್ಯಕ್ಷರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಅದರದೇ ಆದಂಥ ಗೌರವ ನಮ್ಮ ರಾಜ್ಯದಲ್ಲಿ ಪ್ರಥಮ ಸ್ಥಾನ. ಅದಕ್ಕೆ ಕೆಪಿಸಿ ಅಧ್ಯಕ್ಷರ ಸ್ಥಾನ ಅಂದರೆ ಪ್ರಥಮ ಸ್ಥಾನ. ಅದಕ್ಕೆ ಕೊಡುವಂಥ ಗೌರವ ನಾವು ಕೊಟ್ಟೇ ಕೊಡ್ತೀವಿ. ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ಕಾರ್ಯಕ್ರಮಗಳಾಗುವಾಗ, ಪಕ್ಷದ ಕಾರ್ಯಕ್ರಮಗಳು ಏನೇ ಆಗಲಿ ನೀವು ನೋಡ್ಬೋದು. ನಮ್ಮ ಕಾಂಗ್ರೆಸ್ ಆಫೀಸ್ನಲ್ಲೂ ನೋಡಿ, ಹೊರಗಡೆ ಸಹಿತ ನೋಡಿ. ಆಮೇಲೆ ನಾವು KPCCಗೆ ಸಬ್ಮಿಟ್ ಮಾಡುವಾಗ ಯಾವುದೇ ಈಗ ಮೊನ್ನೆ ಓಟ್ ಚೋರಿದು ಸಬ್ಮಿಟ್ ಮಾಡಿದ್ವಿ, ಮೇಲ್ಗಡೆ ನಮ್ಮದು KPC ಅಧ್ಯಕ್ಷರ ಫೋಟೋನೂ ಇತ್ತು. ಪಕ್ಷದ ಕಾರ್ಯಕ್ರಮಗಳಲ್ಲಿ ಇದು. ಬಟ್ ಪಕ್ಷದ ಅಲ್ಲದೆ ಈ ಖಾಸಗಿ ಕಾರ್ಯಕ್ರಮಗಳು, ಇದು ನಾನ್ ಪೊಲಿಟಿಕಲ್ ಕಾರ್ಯಕ್ರಮಗಳು ಎಲ್ಲೋ ಕರೀತಾರೆ, ನಮಗೆ ಇನ್ನೊಂದು ಕಡೆ ಕರೀತಾರೆ. ಅವ್ರಿಗೆ ಯಾರ ಮೇಲೆ ಪ್ರೀತಿ ಐತೆ ಅವ್ರು ಹಾಕ್ಕೊಂಡಿರ್ತಾರೆ. ಆ ರೀತಿ ಕೆಲವೊಂದು ಇವತ್ತು ನನಗೆ ಮಧ್ಯಾಹ್ನ ಕೆಲವೊಂದು ನ್ಯೂಸ್ ಬಂದು ಆ ರೀತಿ ಬಿಟ್ಟಿದೆ ಅಂತೇಳಿ ನಾನು ಮಾತಾಡಿ ಕೇಳಿದಾಗ ಅವು ಕೆಲವೊಂದು ಅವರ ಒಂದು ಗೌರವ ಎಲ್ಲಿರ್ತೈತಿ ಅಲ್ಲಿ ಅದನ್ನು ಆ ಫೋಟೋಗಳು ಹೆಚ್ಚು ಹಾಕೋದು ಸ್ವಾಭಾವಿಕ. ಈಗ ಇಲ್ಲಂತೂ ನಾವು ಯಾವುದೋ ಫೋಟೋ ಇರಲಿಲ್ಲ. ಅದಕ್ಕೆ ಒಕ್ಕಟ್ಟಿನಲ್ಲಿ ನಾವು ಮಾತಾಡೋದಾದರೆ KPC ಅಧ್ಯಕ್ಷ ಸ್ಥಾನಕ್ಕೆ ಕೊಡುವಂಥ ಗೌರವ ನಾವು ಕೊಟ್ಟೇ ಕೊಡ್ತೀವಿ. ಅದು